ಕಾರ್ಬಾರಿ ಅವರೇ, ಕಾರ್ಬಾರಿ ಅವರೇ, ಹೇಳ್ರಿ. ಅತಿಥಿಗಳೆಲ್ಲ ಆಗಮಿಸುತ್ತಿದ್ದಾರೆ. ಸರ್ವ ಸಿದ್ಧತೆ ಮಾಡಿದ್ದೀರಾ? ಮಾಡಿರೋದು ಕೇಳ್ತೀರೇನ್ರಿ? ಟೇಬಲಿಗೆ ಒಂದು ಬೀರ, ಒಂದು 4 ಪಾಯಿಂಟ್ ಚಿಕನ್ನ, ಚಲೋ ಚಲೋ 4 ರಾಣಿಗಳು ಫೋಟೋ ಇಟ್ಟೀನ್ರಿ. ಈ ರಾಣಿ ಬೇಕಂತೇಳಿ ಆರ್ಡ್ರ್ ಮಾಡೋದಷ್ಟ ತಡ. ಆರ್ಡ್ರ್ ಮಾಡಿದ ಕೂಲೆ ಅದ ರಾಣಿಯಿಂದ ಮರ್ಡ್ರ ಆಗೇ ಬಿಟ್ಟಿರ್ತೈತ್ರಿ. ಗುಡ್, ವೆರಿ ಗುಡ್. ನನ್ನ ಕೋಟಿ ರೂಪಾಯಿ ಬಿಲ್ ಮುಳುಗಿಸಿದ ಯಶವಂತ್ ಕತೆ ಮುಗಿಸಿ ಮಂಗಲ ಆಡುವೆ ಈ ಕಾರ್ಯಕ್ರಮಕ್ಕೆ. ನರೇಂದ್ರ, ಈ ಸಭೆಯ ಮುಖ್ಯಸ್ಥನೇ ಇನ್ನೂ ಬರಲಿಲ್ಲ. ಮಾವ, ಬರದಿದ್ದರೆ ಈ ಕರಿಯನನ್ನು ಕಳಿಸಿ ಮೆರವಣಿಗೆ ತೆಗೆಸಿದರಾಯ್ತು. ಈಗಲೇ ನಿಮ್ಮ ಅಪ್ಪನೇ ಆದರೆ ಅವರು ಯಾವ ಗುಡ್ಡದಲ್ಲೂ ಅಡಗಿದರು ಸರಿ, ಕರೆದುಕೊಂಡು ಬರುತ್ತೇನೆ. ಆವೇಶಕ್ಕಿಂತ ಅನುಕೂಲತೆ ಮುಖ್ಯವಿದೆ ಕರೆಯ. ನಾವೇನಾದರೂ ಅವಸರ ಪಟ್ಟರೆ ಮುಂದಿನ ನಮ್ಮ ಕೆಲಸ ವಿಫಲವಾಗುತ್ತದೆ. ಆ ಕೆಲಸ ಸಫಲವಾಗಬೇಕಾದರೆ ಈ ಎಳೆಯಿಂದ ಸೆಳೆಯಬೇಕು ಅವನನ್ನು. ಹೌದು ಕರಿಯ, ಏನಾದರೂ ಹೆಚ್ಚು ಕಡಿಮೆಯಾಗಿ ಅವನ ಜೀವಂತ ಉಳಿದರೆ ನನ್ನ ಶತ್ರುವಾಗಿ ಬಿಡುತ್ತಾನೆ. ಆ ಬಲ ಭೀಮ್ ಸಿದ್ರಾಮಣ ತಲೆಯಲ್ಲಿ ಬರೋಕ್ಕಿಂತ ಮುಂಚೆ ಅವರ ಕಥೆಯನ್ನು ಮುಗಿಸಬೇಕು. ದನ್ಯಾರ, ಆ ಮಗನ ಕೊಲ್ಲೋಕ್ಕಿಂತ ಮೊದಲ ಆ ಕಾಗದ್ದಾಗ ಏನೈತೆ ತಿಳ್ಕೊಂಡ್ಕೊಂಡ್ರೆ ಚಲೋ ಅಲ್ಲೇನ್ರಿ? ತಂದೆ ಮಾಡಿದ ಆಸ್ತಿ ಈಗಾಗಲೇ ಅದನ್ನು ನನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದೇನೆ ನರೇಂದ್ರ. ಅದರಲ್ಲೇನು ಸ್ವಲ್ಪನೂ ಬಯಲಿಲ್ಲ. ನಮಸ್ಕಾರ ಶಾಸಕರಿಗೆ. ಓ ಯಶವಂತ್, ವೆಲ್ಕಮ್ ಯಶವಂತ್, ವೆಲ್ಕಮ್. ಪ್ಲೀಸ್ ಸಿಟ್ ಡೌನ್. ಓಕೆ ಗೌಡ್ರೆ. ರಂಗ, ಅದೇಕೋ ರಂಗ, ಯಶವಂತ್ ಸಾಹೇಬ್ರ ಹಿಂದೆ ಬಂದ್ರಿ ಅಲ್ಲ? ಏನಿಲ್ರಿ, ಅಲ್ಲಿ ಹಿಂದೆ ನಿಂತಿರಿ, ಇನ್ನು ಬರೋದು ಲೇಟ್ ಆಗತ್ತೆ ಅಂತೇಳಿ ನನ್ನ ಗಾಡಿ ಮೇಲೆ ನಾನು ಮುಂದೆ ನಿಂತು ಕರ್ಕೊಂಬನ್ರಿ ಅವ್ರನ್ನ. ಹಾ, ಅದೆಲ್ಲ ಇರಲಿ. ಅತಿಥಿಗಳೆಲ್ಲ ಬಂದರೆ? ಅತಿಥಿಗಳೆಲ್ಲ ಆಗಮಿಸಾಕತ್ಯಾರ್ರಿ. ನೀವೇನು ಕಾರ್ಯಕ್ರಮ ಶುರು ಮಾಡ್ರಿ, ಅಷ್ಟಾಗಿ ಬರ್ತಾರ ಅವರು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಮಾನ್ಯ ಯಶಸ್ವಿನ ಬಗ್ಗೆ, ಯಶವಂತ್ ಸಾಹೇಬರ ಬಗ್ಗೆ ಇದೆ. ಎಲ್ಲರೂ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಗೌಡ್ರಿ, ನನ್ನೇಕೆ ಹೋಗ್ತಾ ಇದ್ದೀರಾ ಗೌಡ್ರಿ? ಹೊಗಳಬೇಕಾಗಿದೆ ಸಾಹೇಬ್ರು. ನೀವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಬಂದಾಗಿನಿಂದ ನಮ್ಮ ಹಳ್ಳಿಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳಾಗಿವೆ. ಅದಕ್ಕಾಗಿ ನಿಮ್ಮನ್ನು ಈ ಸಭೆಗೆ ಕರೆಯಿಸಿ ಅಭಿನಂದಿಸಬೇಕಾಗಿದೆ. ಛೇ ಗೌಡ್ರಿ, ಇದು ನನಗೆ ಅಭ್ಯಾಸವಿಲ್ಲ. ಸಾಹೇಬ್ರ, ಈಗಿನ ಕಾಲದಾಗ ಇಂಥ ಅಭ್ಯಾಸ ಇಲ್ಲ ಅಂದ್ರೆ ಹೆಂಗ್ರಿ? ಮೊದಲಿಂದ ಅಭ್ಯಾಸ ಮಾಡ್ಕೋರಿ, ಆಮೇಲೆ ನೀವು ಕೈ ಮಾಡಿ ತೋರಿಸಿದ ನಾಗಾಲೋಕದ ನರ್ತಕಿ ಬರ್ತಾಳ್ರಿ. ಏ ಕರಿಯ, ಹಾಕ್ಲಿ ಸಾಹೇಬ್ರಿಗೆ ಒಂದು ಪೆಗ್ಗ. ರಾಣಿ ಒಂದು ಯಾವ್ದತ್ ಹೇಳಿ ಆರ್ಡರ್ ಮಾಡ್ರೆ ಚಲೋ ಹಾಕಿತ್ತಲ್ಲೇನ್ರಿ? ಕಾರ್ಬಾರಿ ಅವರೇ, ಅವರ ಮುಂದಿನ ಫೋಟೋವನ್ನು ಆರ್ಡರ್ ಮಾಡಿ ಬೇಗನೆ ಕರೆಸಿ. 1 2 3 ಬರ್ಲೆ.
ನನ್ನ ಕೋಟಿ ರೂಪಾಯಿ ಮುಳುಗಿಸಿದಾಗ ಮೋಸ ನೆನಪಾಗಲಿಲ್ಲವೇ ನಿನಗೆ ಮೋಸ? ನಮ್ಮ ಇಲೆಕ್ಷನದಲ್ಲಿ ಎದುರಾದಾಗ ಮೋಸ ನೆನಪಾಗಲಿಲ್ಲವೇ ನಿನಗೆ ಮೋಸ? ಸಾಯ್ಲೇ ಮಗನೇ ಸಾಯ್! ರಂಗ ರಂಗ ಹೇಳ್ರಿ ಗೌಡ್ರ. ಈ ಯಶವಂತ್ ಸಾಯುವಾಗ ಏಕೆ ರಂಗ ರಂಗ ಎಂದ ಕೂಗುತ್ತಿದ್ದ? ನಮಗೇಕೋ ನಿನ್ನ ಮೇಲೆ ಸಂಶಯ ಬರುತ್ತಿದೆ. ಇದು ಏನ್ ಚಾ ಕುಡ್ಕೋತ ನಿತ್ರ ಪಾಡಿತ್ತ ನೋಡ್ರಿ ನಂದ ಅಲ್ಲಿ ನೋಡಾಕ್ ಬಂದಿಂಗತ್ತ. ಸಾಯು ಟೈಮ್ದಾಗ ಮಗ್ಲು ಹ್ಯಾಮ್ ಇದ್ದಿದ್ದಿಲ್ರಿ, ಹೊಂಟಿನಿ ರಂಗ ರಂಗ ಅಂದದ್ ಏನ್ ತಪ್ಪಾತ್ರಿ ಇದು? ಓ ಇದ್ರಾಗ ಏನು ಸಂಶಯ ಮಾತ್ರಿ? ಮೊದಲು ಹೇಳೋದೋಗಿರಿ ಕುಣ್ಣಿನ. ಲೇಖರ್ಯ, ಈ ಸತ್ತ ಹೆಣವನ್ನು ನಮ್ಮ ಹಿತ್ತಲಿಗೆ ತೆಗ್ಗಿಗೆ ಹಾಕೋ. ನರೇಂದ್ರ, ಈ ಕೊಲೆಯ ವಿಷಯ ಮುಚ್ಚಿ ಹಾಕಬೇಕಾದರೆ ಮೊದಲು ನನ್ನ ಸ್ನೇಹಿತ SP ರಾಣಾಗೆ ಭೇಟಿ ಮಾಡಿ ಬಂದು ಸಿದ್ದರಾಮನ ಮದುವೆ ಕಾರ್ಯ ಮಾಡಿ ಮುಗಿಸೋಣ. ಧನ್ಯರ ಆ ಸಿದ್ದರಾಮನ ಎದ್ಯಾಗ ಮೂಡಿರ್ತೈತ್ರಿ ಒಂದೊಂದು ಹೊಸ ವಿಚಿತ್ರ. ಬರ್ರಿ ಈಗ ನಾವು ಹೋಗೋಣ. ನಡಿ ಖರ್ಬರಿ ನಡೆ, ನಮಗೆ ಮೊದಲೇ ಅರ್ಜೆಂಟ್ ಕೆಲಸ ಇದೆ.